ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಕೆಂಪು ಸಮುದ್ರ ದಾಟುವಾಗ ದಾರಿ ಮಾಡಿದೆ, ವೈರಿಗಳ ಸೈನ್ಯವನ್ನು ನಾಶ ಮಾಡಿದೆ. ಆಹಾ ನಂದೇವಾ ಜೊತೆ ಬರಲು ನೀನು, ಅದು ಸಾಕು ನನ್ನ ಬಾಳಿಗೆ. ಸ್ತುತಿಪೇ ನಾ ಸ್ತುತಿಪೇ, ನೀವು ನಮ್ಮೊಂದಿಗಿರುವಿರಲ್ಲ. ದೇವ ನಾ ನಿಮ್ಮನ್ನೇ ಸ್ತುತಿಸುವೆನು, ರಾಜ ನಾ ನಿಮ್ಮನ್ನೇ ಸ್ತುತಿಸುವೆನು. ಸ್ತುತಿಪೇ ನಾ ಸ್ತುತಿಪೇ, ನೀವು ನಮ್ಮೊಂದಿಗಿರುವಿರಲ್ಲ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಜ್ಞಾನೋಕ್ತಿಗಳ ಗ್ರಂಥ 11ನೇ ಅಧ್ಯಾಯ ವಚನ 8. ಕಳೆದ ದಿನಗಳಿಂದ ನಾವು ಧ್ಯಾನಿಸುತ್ತಾ ಬಂದಿರುವ ವಿಷಯ ಕೀವರ್ಡ್ ಯೇಸುವಿನಲ್ಲಿ ನಾನು ನೀತಿವಂತನು, ಯೇಸುವಿನಲ್ಲಿ ನಾನು ನೀತಿವಂತಳು, ಯೇಸುವಿನಲ್ಲಿ ನಾನು ನೀತಿವಂತನು ಎಂದು ಎಣಿಕೆ ಮಾಡಲ್ಪಟ್ಟ ಮೇಲೆ ನೀತಿವಂತನ ಸಕಲ ಆಶೀರ್ವಾದಗಳು ನನ್ನಲ್ಲಿ ನನ್ನ ಕುಟುಂಬದಲ್ಲಿ ಕಾರ್ಯ ಮಾಡಲೇಬೇಕು. ಆಮೆನ್. ಸಜ್ಜನನು ಇಕ್ಕಟ್ಟಿನಿಂದ ಪಾರಾಗುವನು, ದುರ್ಜನನು ಅದರೊಳಗೆ ಸಿಕ್ಕಿ ಬೀಳುವನು. ಸಜ್ಜನ ಅಂದ್ರೆ ಯಾರು? ನೀತಿವಂತ, ಸತ್ಯಸಂಧ. ನಮ್ಮ ಬೈಬಲ್ ಅಲ್ಲಿ ಈ ರೀತಿ ಇದೆ, ಮೊಬೈಲ್ ಅಲ್ಲಿ ನೀತಿವಂತ ಅಂತ ಹೇಳುತ್ತೆ. ಯಾರು ನೀತಿವಂತ? ಯಾರ ಪಾಪಗಳು ಯೇಸುವಿನ ರಕ್ತದಿಂದ ಕ್ಷಮಿಸಲ್ಪಟ್ಟಿದೆಯೋ ಅವನೇ ನೀತಿವಂತ, ಅವನೇ ಯೇಸುವಿನ ನೀತಿಯಲ್ಲಿ ವಿಶ್ವಾಸವಿಟ್ಟವನು ಎಂಬುದಾಗಿ. ಸೊ ಸಜ್ಜನನು ಎಲ್ಲಾ ಇಕ್ಕಟ್ಟಿನಿಂದ ಪಾರಾಗುವನು. ಅವನಿಗೆ ಎಷ್ಟೇ ಇಕ್ಕಟ್ಟುಗಳು ಬಂದರೂ, ಕಷ್ಟ ಸಂಕಟಗಳು ಬಂದರೂ, ಆತನು ಆಶ್ರಯಿಸಿಕೊಂಡಿರುವ ನನ್ನ ಯೇಸು ನನ್ನ ರಕ್ಷಕ ನೀತಿವಂತನಾದ ದೇವರು ತನ್ನನ್ನು ನಂಬಿದವರನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಸಕಲ ವಿಧವಾದ ಇಕ್ಕಟ್ಟಿನಿಂದ ನೀತಿವಂತನು ತಪ್ಪಿಸಿಕೊಳ್ಳುತ್ತಾನೆ, ಪಾರಾಗುತ್ತಾನೆ. ಆದರೆ ದುರ್ಜನರು ಅದರೊಳಗೆ ಸಿಕ್ಕಿಕೊಳ್ಳುವರು. ಪ್ರೈಸ್ ದ ಲಾರ್ಡ್. ಆದ ಕಾರಣ ನೀತಿವಂತನ ತಂಟೆಗೆ ಹೋಗಬೇಡ ಅನ್ನುವ ರೀತಿಯಲ್ಲಿ ಈ ಪದ ನಮಗೆ ಹೇಳುತ್ತದೆ. ಈ ವಾಕ್ಯದ ಕುರಿತು ಧ್ಯಾನಿಸುವಾಗ ಪ್ರೇರೇಪಣೆ ಆಗಿದ್ದು, ಅದ್ಭುತಕರವಾಗಿ ಪವಿತ್ರಾತ್ಮರು ಪ್ರೇರೇಪಣೆ ಮಾಡಿದ ವಿಷಯ ದಾನಿಯೇಲ ಅಲ್ವಾ? ಆ ಅಧ್ಯಾಯ, ಆ ವಚನ ಓದೋಣ. ಹೇಗೆ ನೀತಿವಂತನು, ದೇವರ ದೃಷ್ಟಿಯಲ್ಲಿ ನಿರ್ಮಲನು, ನಾವೆಲ್ಲ ಪಾಪಿಗಳೇ, ಆದರೆ ಮಾನವರೆಲ್ಲರೂ ಪಾಪಿಗಳೇ, ದುರ್ಜನರೇ, ಕೆಟ್ಟ ಆಲೋಚನೆ ಮಾಡುವವರೇ. ಆದರೆ ಯೇಸುವಿನ ನೀತಿಯಲ್ಲಿ, ದೇವರ ನೀತಿಯಾದ ಯೇಸುವನ್ನ ವಿಶ್ವಾಸ ಮಾಡಿದ ಕಾರಣ ನಾವು ಆ ನೀತಿಯಲ್ಲಿ ಭಾಗಿಗಳಾಗಿ ನೀತಿವಂತರು ಎಂದು ಎಣಿಕೆ ಮಾಡಲ್ಪಟ್ಟಿದ್ದೇವೆ. ದಾನಿಯೇಲನ ಗ್ರಂಥ 6ನೇ ಅಧ್ಯಾಯ ವಚನ 21. ಆಗ ದಾನಿಯೇಲನು ರಾಜನಿಗೆ, ಅರಸರೇ ಚಿರಂಜೀವಿಯಾಗಿರಿ, ನನ್ನ ದೇವರು ತಮ್ಮ ದೂತನನ್ನು ಕಳುಹಿಸಿ ಸಿಂಹಗಳ ಬಾಯಿಯನ್ನು ಬಂಧಿಸಿದರು, ಅವುಗಳಿಂದ ನನಗೆ ಯಾವ ಹಾನಿಯೂ ಆಗಲಿಲ್ಲ. ನೀತಿವಂತನನ್ನು ಸಕಲ ವಿಧವಾದ ಇಕ್ಕಟ್ಟಿನಿಂದ, ಕೇಡಿನಿಂದ ದೇವರು ತಪ್ಪಿಸಿ ಕಾಯ್ದು ಕಾಪಾಡುತ್ತಾರೆ. ಏಕೆಂದರೆ ಆ ದೇವರ ದೃಷ್ಟಿಯಲ್ಲಿ ನಾನು ನಿರ್ಮಲನು, ರಾಜರಾದ ತಮಗೂ ಸಹ ನಾನು ಯಾವ ದ್ರೋಹವನ್ನು ಮಾಡಲಿಲ್ಲ. ಇದರ ಹಿನ್ನೆಲೆ ಏನು? ದಾನಿಯೇಲ ನೀತಿವಂತ, ದೈವ ಭಯಭಕ್ತಿ ಉಳ್ಳ ವ್ಯಕ್ತಿಯಾಗಿದ್ದ, ಸತ್ಯಸಂಧನಾಗಿದ್ದ ಕಾರಣ ದಾನಿಯೇಲನನ್ನು ಶತ್ರುಗಳು ಅವನ ವಿರುದ್ಧ ರಾಜನಿಗೆ ಕಂಪ್ಲೇಂಟ್ ಮಾಡಿ, ದೇವರು ಯಾವ ದೇವರನ್ನು ಆರಾಧಿಸದೆ ಆ ರಾಜ್ಯದ ದೇವರನ್ನೇ ಆರಾಧಿಸಬೇಕು ಎನ್ನುವಾಗ ಇವನು ಮನುಷ್ಯನಿಗೆ ಭಯಪಡದೆ ದೇವರಿಗೆ ಭಯಪಟ್ಟು ಸರ್ವೇಶ್ವರನಿಗೆ ಪ್ರಾರ್ಥನೆ ಮಾಡಿದ ಕಾರಣ ಅವನನ್ನು ಸಿಂಹದ ಗವಿಯೊಳಗೆ ಹಾಕಿದರು. 6 ಹಸಿದಿದ್ದ ಸಿಂಹಗಳು ದಾನಿಯೇಲನನ್ನು ಹಾಕಿದ ಕೂಡಲೇ ಅವನನ್ನು ತಿಂದು ಮುಗಿಸಲು ಕಾದಿದ್ದ ಸಿಂಹಗಳು. ಆದರೆ ನೀತಿವಂತರನ್ನು ದೇವರು ಸಕಲ ಇಕ್ಕಟ್ಟಿನಿಂದ ಕಾಯ್ದು ಕಾಪಾಡುತ್ತಾರೆ. ಆಮೆನ್ ಎಂದು ಟೈಪ್ ಮಾಡೋಣ. ದೇವರನ್ನು ನಂಬಿದವರನ್ನು ದೇವರು ಎಂದಿಗೂ ಕೈ ಬಿಡೋದಿಲ್ಲ. ಧೈರ್ಯವಾಗಿರಿ. ನಮ್ಮ ನಂಬಿಕೆ ನಿರೀಕ್ಷೆ ಪ್ರಭು ಯೇಸುವಿನಲ್ಲಿದೆ, ಮನುಷ್ಯರಲ್ಲಿ ಅಲ್ಲ. ಆದ ಕಾರಣ ಮಾರನೆಯ ದಿನ ರಾಜ ಬಂದು ನೋಡ್ತಾನೆ, ದಾನಿಯೇಲನೇ, ನೀನು ಪ್ರತಿದಿನವೂ ಆರಾಧಿಸುವ ನಿನ್ನ ದೇವರು ನಿನ್ನನ್ನು ರಕ್ಷಿಸಲು ಸಮರ್ಥರಾದರೋ. ಆಗ ಗವಿಯೊಳಗಿಂದ ದಾನಿಯೇಲ ಹೇಳ್ತಾನೆ,
ಅರಸರೇ, ನೀವು ಚಿರಂಜೀವಿಯಾಗಿರಿ. ನನ್ನ ದೇವರು ದೂತನನ್ನು ಕಳುಹಿಸಿ ಸಿಂಹಗಳ ಬಾಯಿಯನ್ನ ಕಟ್ಟಿಹಾಕಿ ನನ್ನನ್ನು ಬಿಡುಗಡೆ ಮಾಡಿದ್ದಾರೆ. ರಾಜನು ಇದನ್ನು ಕೇಳಿ ಬಹಳ ಸಂತೋಷ ಪಟ್ಟನು. ದಾನಿಯೇಲನನ್ನು ಗವಿಯೊಳಗಿಂದ ಮೇಲಕ್ಕೆತ್ತಬೇಕೆಂದು ಅಪ್ಪಣೆ ಮಾಡಿದನು. ನೀತಿವಂತನು ಇಕ್ಕಟ್ಟಿನಿಂದ ಪಾರಾಗುವನು. ಅಂತೆಯೇ ಅವನನ್ನು ಮೇಲಕ್ಕೆತ್ತಲಾಯಿತು. ಆತನು ತನ್ನ ದೇವರಲ್ಲಿ ದೃಢವಾದ ವಿಶ್ವಾಸ. ನೀತಿವಂತನ ಆಧಾರ ಏನು? ವಿಶ್ವಾಸ. ದೃಢವಾದ ವಿಶ್ವಾಸವಿಟ್ಟ ಕಾರಣ ಅವನಿಗೆ ಯಾವ ಹಾನಿಯೂ ಆಗಿರಲಿಲ್ಲ. ಅನಂತರ, ಇಲ್ಲೇ ಇರೋದು ಟ್ವಿಸ್ಟ್, ಅನಂತರ ರಾಜನು ಆಜ್ಞಾಪಿಸಲು ದಾನಿಯೇಲನ ಮೇಲೆ ದೂರು ಹೊರಿಸಿದವರನ್ನು ಮಡದಿ ಮಕ್ಕಳ ಸಮೇತ ತಂದು, ಕುಟುಂಬ ಸಮೇತ ತಂದು ಸಿಂಹಗಳ ಗವಿಯಲ್ಲಿ ಹಾಕಿಬಿಟ್ಟರು. ಅವರು ಗವಿಯ ತಳ ಮುಟ್ಟುವುದರೊಳಗೆ, ಹೀಗೆ ಮೇಲೆಯಿಂದ ಹಾಕುವಾಗ ಅವರು ಹೋಗಿ ನೆಲವನ್ನ ಮುಟ್ಟುವುದರೊಳಗೆ ಅವರ ಮೇಲೆ ಹಾರಿ ಸಿಂಹಗಳು ಅವರ ಎಲುಬುಗಳನ್ನೆಲ್ಲ ಚೂರು ಚೂರು ಮಾಡಿದವು. ಆದ ಕಾರಣ ಜ್ಞಾನೋಕ್ತಿಗಳ ಗ್ರಂಥ 11ನೇ ಅಧ್ಯಾಯ ವಚನ 8 ಹೇಳುತ್ತೆ, ನೀತಿವಂತನು ಇಕ್ಕಟ್ಟಿನಿಂದ ತಪ್ಪಿಸಿಕೊಳ್ಳುತ್ತಾನೆ, ಅವನ ಸ್ಥಳದಲ್ಲಿ ಅಂದರೆ ಆ ಇಕ್ಕಟ್ಟಿಗೆ ದುಷ್ಟನು ಸಿಕ್ಕಿ ಹಾಕಿಕೊಳ್ಳುತ್ತಾನೆ. ನೀತಿವಂತನ ತಂಟೆಗೆ ಹೋಗಬೇಡ. ಈಗ ಪಿಲಾತ ಮಾರನೆಯ ದಿನ ಯೇಸುವಿಗೆ ತೀರ್ಪು ಕೊಡಬೇಕು. ಆ ರಾತ್ರಿ ಪಿಲಾತನ ಹೆಂಡತಿಗೆ ಒಂದು ಕನಸು ಬೀಳುತ್ತೆ. ಆಕೆ ಮುಂಜಾನೆ ಎದ್ದು ತನ್ನ ಗಂಡನಿಗೆ ಹೇಳುತ್ತಾಳೆ, ಅಯ್ಯೋ, ಆ ವ್ಯಕ್ತಿ ಸತ್ಯಸಂಧ, ನೀತಿವಂತ, ಅವನ ತಂಟೆಗೆ ಹೋಗಬೇಡ ಅನ್ನುವ ರೀತಿಯಲ್ಲಿ ಮುನ್ನೆಚ್ಚರಿಕೆಯನ್ನ ಕೊಡೋದನ್ನ ನಾವು ನೋಡುತ್ತೇವೆ. ಆತನನ್ನ ಶಿಲುಬೆಗೇರಿಸಿದವರೆಲ್ಲರೂ ಮುಂದಿನ ದಿನಗಳಲ್ಲಿ ರಕ್ಷಣೆಗೆ ಪಾತ್ರರಾಗದೆ ಹೋದರು. ಯೇಸುವಿನ ಮೇಲೆ ಆರೋಪ ಹೊರಿಸಿದವರು, ಅವನ ರಕ್ತ ನಮ್ಮ ಮೇಲೂ ನಮ್ಮ ಕುಟುಂಬದ ಮೇಲೂ ಬರಲಿ, ಆ ರಕ್ತಪರಾಧಕ್ಕೆ ನಾವು ಹೊಣೆ ಎಂದು ಅವರು ಶಾಪವನ್ನೇ ಬರಮಾಡಿಕೊಂಡರು ಎಂಬುದಾಗಿ ನಾವು ನೋಡುತ್ತೇವೆ. ಮತ್ತೊಂದು ಕಡೆ ನಾವು ನೋಡ್ತೇವೆ, ಮೊರ್ದೆಕೈ ಮತ್ತು ಹಾಮಾನ. ನೀತಿವಂತನಾಗಿದ್ದ ಹಾಮಾನನ ವಿರುದ್ಧ ಮೊರ್ದೆಕೈ ಕುತಂತ್ರ ಮಾಡಿ ನೇಣುಗಂಬವನ್ನ ರೆಡಿ ಮಾಡ್ತಾನೆ. ಕರೆಕ್ಟ್ ಅಲ್ವಾ? ಆದರೆ ಯಾರು ಸತ್ಯಸಂಧರಾಗಿ ನೀತಿವಂತರಾಗಿ ದೇವರಲ್ಲಿ ವಿಶ್ವಾಸವಿಟ್ಟಿರುತ್ತಾರೋ ಅವರನ್ನು ಸಕಲ ಇಕ್ಕಟ್ಟಿನಿಂದ ದೇವರು ಕಾಯ್ದು ಕಾಪಾಡುತ್ತಾರೆ. ಭಯಪಡಬೇಡಿ. ಎಸ್ತೇರಳ ಗ್ರಂಥ 7ನೇ ಅಧ್ಯಾಯ ವಚನ 9. ಇದಲ್ಲದೆ ಅರಸನ ಸೀಮೆಯಲ್ಲಿದ್ದ ಕಂಚುಕಿಗಳು ಒಬ್ಬನಾದ ಹರ್ಬೋನನು, ಇಗೋ, ಅರಸನ ಪ್ರಾಣವನ್ನು ರಕ್ಷಿಸಲು ಸಮಾಚಾರವನ್ನು ತಿಳಿಸಿದ ಮೊರ್ದೆಕೈಯನ್ನು ಕೊಲ್ಲುವುದಕ್ಕಾಗಿ ಹಾಮಾನನು ಸಿದ್ಧ ಮಾಡಿಸಿದ 22 ಮೀಟರ್ ಎತ್ತರದ ನೇಣುಗಂಬವಿದೆಯಲ್ಲ ಎನ್ನಲು ಅರಸನು, ಹಾಗಾದರೆ ಇವನನ್ನು ಅದಕ್ಕೆ ನೇತು ಹಾಕಿರಿ. ಮೊರ್ದೆಕೈಯನ್ನ ಸಾಯಿಸಲು ದುಷ್ಟ ಹಾಮಾನನು ಸಿದ್ಧ ಮಾಡಿದ ನೇಣುಗಂಬ. ರಾಜ ಹೇಳ್ತಾನೆ, ಆ ನೇಣುಗಂಬಕ್ಕೆ ಹಾಮಾನನನ್ನೇ ಹಾಕಿರಿ. ನೀತಿವಂತ ಇಕ್ಕಟ್ಟಿನಿಂದ ತಪ್ಪಿಸಿಕೊಂಡ ದೇವರ ಕೃಪೆ, ನೀತಿವಂತನಿಗಿರುವ ಒಂದು ಆಶೀರ್ವಾದ ಇದು. ಆದರೆ ದುಷ್ಟ ಆ ಇಕ್ಕಟ್ಟಿನಲ್ಲಿ ಸಿಕ್ಕಿಕೊಳ್ಳುತ್ತಾನೆ ಎಂದು ಆಜ್ಞಾಪಿಸಿದನು. ಮೊರ್ದೆಕೈಗೋಸ್ಕರ ಹಾಮಾನನು ಸಿದ್ಧ ಮಾಡಿದ್ದ ಅದೇ ಗಲ್ಲಿಗೆ ಹಾಮಾನನನ್ನು ಏರಿಸಿದರು. ಅರಸನ ಕೋಪ ಶಾಂತವಾಯಿತು. ಒಂದು ಕ್ಷಣ ಕಾಲ ನಾವು ನಮ್ಮ ಕಣ್ಗಳನ್ನು ಮುಚ್ಚೋಣ. ಸಂತ ಪೌಲರು ಸಹ ಹೇಳುತ್ತಾರೆ, ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು, ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ನೀತಿವಂತನಿಗೆ ಅನೇಕ ಇಕ್ಕಟ್ಟುಗಳು ಬಂದರೂ ಸಹ ದೇವರು ನೀತಿವಂತನನ್ನು ಸಕಲ ಇಕ್ಕಟ್ಟಿನಿಂದ ತಪ್ಪಿಸಿ ಕಾಯ್ದು ಕಾಪಾಡುವರಾಗಿದ್ದಾರೆ. 1 ಕೊರಿಂಥ 10 ವಚನ 13, ಮಾನವರಿಂದ ಜಯಿಸಲಾಗದ ಶೋಧನೆಗಳೇನೂ ನಿಮಗೆ ಬಂದಿಲ್ಲ. ದೇವರು ಕೊಟ್ಟ ಮಾತಿಗೆ ತಪ್ಪಲಾರರು. ಗೆಲ್ಲಲಾಗದ ಶೋಧನೆಗಳಿಗೆ ನಿಮ್ಮನ್ನೆಂದು ಗುರಿಪಡಿಸಲಾರರು. ಶೋಧನೆಗಳು ಬಂದಾಗ ಅವುಗಳನ್ನು ಸಹಿಸಿಕೊಳ್ಳುವ ಶಕ್ತಿಯನ್ನು, ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಅವರೇ ತೆರೆದಿಡುತ್ತಾರೆ. ಕರ್ತರಾದ ಯೇಸುವೇ, ಈ ವಚನದ ಪ್ರಕಾರ ಯೇಸುವಿನ ನೀತಿಯಲ್ಲಿ ಭಾಗಿಗಳಾಗಿರುವ ನಾವು ಆ ನೀತಿಯ ಆಶೀರ್ವಾದಗಳು ನಮ್ಮೊಬ್ಬೊಬ್ಬರಲ್ಲಿ ಕಾರ್ಯ ಮಾಡಲಿ. ನಾನಲ್ಲ, ನನ್ನ ಬಲವಲ್ಲ, ನನ್ನ ಟ್ಯಾಲೆಂಟ್ ಅಲ್ಲ, ಎಲ್ಲ ದೇವರ ಕೃಪೆ, ಯೇಸುವಿನ ನೀತಿ. ಆಜ್ಞೆಗಳು ಮೋಶೆಯ ಮೂಲಕ ಕೊಡಲ್ಪಟ್ಟವು.
ಆದರೆ ಯೇಸುವಿನ ಮುಖಾಂತರ ನಮಗೆ ಕೃಪೆಯ ಮೇಲೆ ಕೃಪೆ ಲಭಿಸಿತು. ಇವತ್ತು ನೀತಿವಂತನನು ಸಂಕಷ್ಟಗಳು ಬಂದಾಗ ದೇವರು ಅವೆಲ್ಲವುಗಳಿಂದ ತಪ್ಪಿಸಿ ಕಾಯ್ದು ಕಾಪಾಡುವ ನನ್ನ ಯೇಸು ನನ್ನ ರಕ್ಷಕನಿಗೆ ಕೋಟಿ ಕೋಟಿ ಕೃತಜ್ಞತಾ ಸ್ತೋತ್ರಗಳು ಸಲ್ಲಲಿ. ಆ ಶೋಧನೆಗಳನ್ನು ಜಯಿಸಲು ಬೇಕಾದ ಶಕ್ತಿಯನ್ನು, ಬಲವನ್ನು, ಅಭಿಷೇಕವನ್ನು ಅನುಗ್ರಹಿಸಿರಿ. ನೀತಿವಂತನು ಇಕ್ಕಟ್ಟಿನಿಂದ ತಪ್ಪಿಸಿಕೊಳ್ಳುವನು. ಈ ವಚನ ಪ್ರತಿಯೊಬ್ಬರಲ್ಲಿ ಧೈರ್ಯವನ್ನು, ಸ್ಥೈರ್ಯವನ್ನು ಉಂಟು ಮಾಡಲಿ. ಎಷ್ಟೇ ಕಷ್ಟಗಳು, ಸಂಕಟಗಳು ಬಂದರೂ ಸಹ ದೇವರು ನಮ್ಮೊಂದಿಗಿದ್ದು ಈ ಇಕ್ಕಟ್ಟಿನಿಂದ ಬಿಡುಗಡೆ ಮಾಡಲು ಶಕ್ತರು. ಇವತ್ತು ನಾನಾ ವಿಧವಾದ ರೋಗ ರುಜಿನಗಳ ಸಮಸ್ಯೆಯಲ್ಲಿ, ಸಾಲದ ಬಾಧೆಯಲ್ಲಿ, ನಿಂದೆ, ಅವಮಾನ, ಸುಳ್ಳು ಆರೋಪಗಳನ್ನು ಹೊತ್ತು ಕುಗ್ಗಿ ಹೋಗಿರಬಹುದು. ಭಯಪಡಬೇಡಿ. ದೇವರು ಆ ಇಕ್ಕಟ್ಟಿನಿಂದ ನಿಮ್ಮನ್ನು ತಪ್ಪಿಸಿ ನಿಮ್ಮ ಶತ್ರುಗಳೇ ಅದಕ್ಕೆ ಸಿಕ್ಕಿ ಹಾಕಿಕೊಳ್ಳುತ್ತಾರೆ. ನೀತಿವಂತಳಾದ ಸೂಸನ್ನಳ ಮೇಲೆ ಅಧಿಕಾರಿಗಳು, ಕಾಮುಕ ತುಂಬಿದ ಅಧಿಕಾರಿಗಳು ಇಲ್ಲ ಸಲ್ಲದ ಆರೋಪ ಹೊರಿಸಿದರು. ಆಕೆ ಸರ್ವೇಶ್ವರನಲ್ಲಿ ಪ್ರಾರ್ಥಿಸಿದಾಗ ದಾನಿಯೇಲ ಪ್ರವಾದಿ ಬಂದು ಅಲ್ಲಿ ಆ ಅಧಿಕಾರಿಗಳ ಕುತಂತ್ರ ವ್ಯಕ್ತವಾಗಿ ಸೂಸನ್ನಳಿಗಾಗಿ ನೇಮಕ ಮಾಡಲ್ಪಟ್ಟ ನೇಣುಗಂಬಕ್ಕೆ ಅಧಿಕಾರಿಗಳನ್ನ ಏರಿಸಿದರು. ನಮ್ಮ ದೇವರು ನಮ್ಮನ್ನ ಸಕಲ ವಿಧವಾದ ಕೇಡುಗಳಿಂದ ತಪ್ಪಿಸಿ ಕಾಯ್ದು ಕಾಪಾಡಿ ಕಣ್ಮಣಿಯಂತೆ ಪೋಷಿಸಿ ಪರಂಬರಿಸುವ ಆ ದೇವರಿಗೆ ಕೋಟಿ ಕೋಟಿ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಆ ಯೇಸುವಿನ ನೀತಿ ನಮ್ಮೊಬ್ಬೊಬ್ಬರಲ್ಲಿ, ನಮ್ಮ ಕುಟುಂಬದಲ್ಲಿ, ಸಂತತಿ ಸಂತಾನದಲ್ಲಿ ಕಾರ್ಯ ಮಾಡುವಂತೆ, ಸಕಲ ವಿಧವಾದ ಇಕ್ಕಟ್ಟಿನಿಂದ ಈ ಸಮೂಹ ಬಿಡುಗಡೆಯನ್ನು ಹೊಂದಿಕೊಳ್ಳುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಯೇಸುವಿನಲ್ಲಿ ನಾನು ನೀತಿವಂತ, ಯೇಸುವಿನಲ್ಲಿ ನಾನು ನೀತಿವಂತಳು, ಆಮೇನ್ ಎಂದು ನೀವು ಟೈಪ್ ಮಾಡುವಾಗ ಆ ನೀತಿವಂತನ ಅಭಿಷೇಕ ನಿಮ್ಮಲ್ಲಿ ಕಾರ್ಯ ಮಾಡುತ್ತದೆ. ಯಾಕಂದ್ರೆ ನೀನು ಯಾರು ಎಂದು ಕೇಳ್ತಾ ಇದ್ರು. ನೀವು ಯಾರನ್ನ ಹಿಡಿಯಲು ಬಂದಿದ್ದೀರಿ, ನೀವು ಯಾರನ್ನ ಹಿಡಿಯಲು ಬಂದಿದ್ದೀರಿ ಅಂತ ಯೇಸು ಕೇಳಿದರು. ಆದ್ರೆ ಅವ್ರು ಹೇಳಿದ್ರು, ನಾವು ನಜರೇತಿನ ಯೇಸುವನ್ನು ಅಂತ. ನಾನೇ ಯೇಸು ಎಂದು ಹೇಳಿದಾಗ ಆ ಯೇಸು ಎಂಬ ನಾಮದ ಶಕ್ತಿಯ ಮುಂದೆ ಅವರೆಲ್ಲರೂ ದೊಪ್ಪೆಂದು ಕೆಳಗಡೆ ಬಿದ್ದರು. ಏನು, ಶಸ್ತ್ರಾಸ್ತ್ರಧಾರಿಗಳಾದ ಸಿಪಾಯಿಗಳು. ಸೊ ನಾವು ಅರಿಕೆ ಮಾಡುವಾಗ ಆ ಅಭಿಷೇಕ ನಮ್ಮಲ್ಲಿ ಕಾರ್ಯ ಮಾಡುತ್ತದೆ. ಯೇಸುವಿನಲ್ಲಿ ನಾನು ನೀತಿವಂತಳು. ಆಮೆನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕ್ ಅನ್ನು ತಪ್ಪದೆ ಪರರಿಗೂ ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಥ್ಯಾಂಕ್ ಯು.